ಚಿತ್ರರಂಗದಲ್ಲಿ ಡಾಲಿ ಅಂತಲೇ ಸಿಕ್ಕಾಪಟ್ಟೆ ಕ್ರೇಜ್ ಹವಾ ಸೃಷ್ಟಿಸಿರುವ ನಟ ಧನಂಜಯ್ ಅವರ ಮದುವೆ ಯಾವಾಗ ಅನ್ನುವಂತಹ ಮಾತುಗಳು ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲೇ ಇರ್ಬೋದು ಅಥವಾ ಅವರ ಅಭಿಮಾನಿ ಬಳಗದಲ್ಲೇ ಇರ್ಬೋದು, ಜೊತೆಗೆ ಸ್ಯಾಂಡಲ್ವುಡ್ನಲ್ಲೂ ಕೂಡ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇತ್ತು ಅಂತಾನೆ ಹೇಳ್ಬೋದು. ಸಾಕಷ್ಟು ಕವಿತೆಗಳ ಮೂಲಕವೇ ಡಾಲಿ ಧನಂಜಯ್ ಅವರು ಕನ್ನಡ ಚಿತ್ರರಂಗದಲ್ಲಿ ವಿಭಿನ್ನ ನಟನಾಗಿ ಗುರುತಿಸಿಕೊಂಡಿದ್ರು. ಜೊತೆಗೆ ಅವರ ವಿಭಿನ್ನ ಶೈಲಿಯ ಆಕ್ಟಿಂಗ್, ಅದರ ಜೊತೆ ಅವರು ಮಾಡ್ತಾ ಇದ್ದಂತಹ ವಿಭಿನ್ನವಾದ ಡ್ಯಾನ್ಸ್ ಎಲ್ಲವೂ ಕೂಡ ಅವರನ್ನ ನಟ ರಾಕ್ಷಸ ಅಂತೆ ಕರೆಯುವಂತೆ ಮಾಡಿತ್ತು. ಹೌದು, ಇದೀಗ ಡಾಲಿ ಧನಂಜಯ್ ಅವರ ಮದುವೆ ವಿಚಾರ ಎಲ್ಲ ಕಡೆ ಸುದ್ದಿ ಮಾಡಿದೆ. ಹಾಗಾದ್ರೆ ಡಾಲಿ ಅವರ ಮದುವೆ ಯಾವಾಗ? ಮದುವೆ ಆಗ್ತಾ ಇದ್ದಾರಾ? ಮದುವೆ ಆಗ್ತಾ ಇರುವಂತಹ ಹುಡುಗಿ ಯಾರು? ಇವರದ್ದು ಲವ್ ಮ್ಯಾರೇಜಾ, ಅರೇಂಜ್ ಮ್ಯಾರೇಜಾ, ಏನು ಎತ್ತ ಅಂತ ನೋಡೋಣ. ಅದಕ್ಕಿಂತ ಮೊದಲು ನೀವು ಕೂಡ ಡಾಲಿ ಅವರ ಅಪ್ಪಟ ಅಭಿಮಾನಿಯಾಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರ್ತಕ್ಕಂತಹ ಬೆಲ್ ಐಕನ್ ಅನ್ನ ಮರೆಯದೆ ಕ್ಲಿಕ್ ಮಾಡಿ. ಹೌದು, ದರಾ ಬೇಂದ್ರೆ ಅವರ ಸಖಿ ಕವಿತೆಯ ಮೂಲಕ ಮನಮೆಚ್ಚಿದ ಹುಡುಗಿಯನ್ನ ಇದೀಗ ಎಲ್ರಿಗೂ ಪರಿಚಯ ಮಾಡಿದ್ದಾರೆ. ಮನಮೆಚ್ಚಿದ ಹೃದಯ ಗೆದ್ದ ಮನದನ್ನೆಯನ್ನ ಕರ್ನಾಟಕ ರಾಜ್ಯೋತ್ಸವ ಹಾಗೂ ದೀಪಾವಳಿ ಸಂದರ್ಭದಲ್ಲಿ ಬಹಿರಂಗಪಡಿಸೋದಕ್ಕಿಂತ ಬೇರೆ ಚಂದವಾದ ಬಗೆಯುಂಟೆ ಅಂತ ಡಾಲಿ ಹೇಳಿದ್ದಾರೆ. ಇದಕ್ಕೆ ತಾನೇ ಡಾಲಿ ಇಷ್ಟ ಆಗೋದು. ಇಂತಹ ಕಾರಣಗಳಿಗೆ ಈ ರೀತಿಯ ಒಂದಷ್ಟು ಲೈನ್ಗಳನ್ನ ಬರಿತಾಲೆ ಅವರು ಸಿಕ್ಕಾಪಟ್ಟೆ ಫೇಮಸ್ ಆದವರು. ಅವರ ಸಿನಿಮಾ ಆಗ್ಲಿ, ಅವರು ಬರೀತಕ್ಕಂತಹ ಕವಿತೆ ಆಗ್ಲಿ, ಅಲ್ಲಿ ಅಪ್ಪಟ ಕನ್ನಡದ ಗಂಧ ಇರುತ್ತೆ. ಪ್ರತಿ ಗಳಿಗೆಯಲ್ಲಿ ಕೂಡ ನಾವು ಕನ್ನಡಿಗರು ಕನ್ನಡವನ್ನ ಮರಿಬಾರ್ದು ಅನ್ನುವಂತಹ ಎಚ್ಚರಿಕೆಯ ಜೊತೆಗೆ ಕನ್ನಡಕ್ಕಿಂತ ಮಿಗಿಲಾದದ್ದು ಯಾವುದು ಇಲ್ಲ ಅನ್ನುವಂತಹ ಸಂದೇಶವನ್ನ ರವಾನಿಸುವಂತಹ ಅಪ್ಪಟ ಕನ್ನಡದ ಕಂದ ಅಂತಾನೆ ಹೇಳ್ಬೋದು. ಇನ್ನು ಇದೀಗ ಮದುವೆಯಾಗುವಂತಹ ಹುಡುಗಿಯ ಬಗ್ಗೆ ಕೂಡ ಕನ್ನಡದಲ್ಲಿಯೇ ಹೇಳ್ಕೊಂಡಿದ್ದಾರೆ. ಹೌದು, ಡಾಲಿ ಧನಂಜಯ್ ಅವರು ಕೈ ಹಿಡಿತಾ ಇರುವಂತಹ ಹುಡುಗಿಯ ಹೆಸರು ಡಾಕ್ಟರ್ ಧನ್ಯತಾ ಅಂತ. ಏನು, ಧನ್ಯತಾ ಅವರು ವೃತ್ತಿಯಲ್ಲಿ ವೈದ್ಯ, ಜೊತೆಗೆ ವೈದ್ಯೆಯನ್ನ ಕೈ ಹಿಡಿತಾ ಇರುವಂತಹ ಡಾಲಿ ಧನಂಜಯ್ ಹಾಗೂ ಧನ್ಯತಾ ಅವರಿಗೂ ಒಂದು ಅವಿನಾಭಾವ ನಂಟಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕಂದ್ರೆ ಧನ್ಯತಾ ಅವರು ಕೋಟೆ ನಾಡಿನಲ್ಲಿ ಹುಟ್ಟಿದವರಾದ್ರೂ ಕೂಡ ಓದದ್ದು ಬೆಳೆದದ್ದು ಎಲ್ಲವೂ ಕೂಡ ಮೈಸೂರಿನಲ್ಲೇ. ಅರಮನೆ ನಗರಿ ಮೈಸೂರಿನಲ್ಲಿ ಧನ್ಯತಾ ಅವರ ಓದು ಮುಂದುವರಿಯುತ್ತೆ. ಅಲ್ಲಿಗೆ ಅವರು ಗ್ರಾಜುಯೇಷನ್ ಅನ್ನ ಮುಗಿಸ್ತಾರೆ. ಜೊತೆಗೆ ಡಾಲಿ ಅವರು ಕೂಡ ಮೈಸೂರಿನ ಜನತೆಗೆ ಒಂದು ವಿಶೇಷವಾದ ನಂಟಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹೌದು, ನಟ ಡಾಲಿ ಧನಂಜಯ್ ಅವರು ಅರಸೀಕೆರೆಯಲ್ಲಿ ಹುಟ್ಟಿದ್ರು ಕೂಡ ಮೈಸೂರಿನ ಜೊತೆಗೆ ಅವಿನಾಭಾವ ಸಂಬಂಧವನ್ನ ಇಟ್ಕೊಂಡಿರ್ತಕ್ಕಂತಹ ನಟ. ಹಾಗೇನೆ ರಂಗ ಪ್ರವೇಶ ಮಾಡಿದ್ದೆಲ್ಲವೂ ಕೂಡ ಅಲ್ಲಿಯೇ. ಹಾಗಾಗಿ ವಿಶೇಷವಾಗಿ ಧನ್ಯತಾ ಹಾಗೂ ಮೈಸೂರು ಅಂದ್ರೆ ಇವರಿಗೆ ತುಂಬಾನೇ ಇಷ್ಟ. ಮೈಸೂರಿನಲ್ಲಿ ಇಬ್ರು ಕೂಡ ಪರಿಚಯ ಆಗ್ತಾರೆ, ಕಾಮನ್ ಫ್ರೆಂಡ್ ಆಗ್ತಾರೆ. ಕಾಮನ್ ಫ್ರೆಂಡ್ಸ್ ಆದ ಮೂಲಕ ಸ್ನೇಹಿತರಾಗ್ತಾರೆ, ಬೆಸ್ಟ್ ಫ್ರೆಂಡ್ಸ್ ಆಗ್ತಾರೆ. ಇವರಿಬ್ಬರ ಪರಿಚಯ ನಂತರ ಪ್ರೀತಿಗೆ ತಿರುಗಿದ್ದು. ಇದೀಗ ಇಬ್ಬರ ಪ್ರೀತಿಯನ್ನ ಮನೆಯವರಿಗೆ ಹೇಳಿದ್ದು, ಮನೆಯವರು ಕೂಡ ಇದಕ್ಕೆ ಒಪ್ಕೊಂಡಿದ್ದಾರೆ. ಇವರಿಬ್ಬರದ್ದು ಒಂಥರ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಅಂತಾನೆ ಹೇಳ್ಬೋದು. ಹಾಗಂತ ಇವರು ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ಟೈಮ್ ಪಾಸ್ ಮಾಡಿದಂತಹ ಲವ್ ಸ್ಟೋರಿ ಇವರದ್ದೇನಲ್ಲ. ಇವರದ್ದು ಪಕ್ಕಾ ಪ್ರಬುದ್ಧತೆಯ ಲವ್ ಸ್ಟೋರಿ ಅಂತಾನೆ ಹೇಳ್ಬೋದು. ಇನ್ನು ಇವರಿಬ್ಬರ ಪ್ರೀತಿಗೆ ಮನೆಯಲ್ಲಿ ಗ್ರೀನ್ ಸಿಗ್ನಲ್ ಸಿಕ್ಕಿರೋದ್ರಿಂದ ಇವರಿಬ್ಬರಿಗೂ ಕೂಡ ಅವಿನಾಭಾವ ಸಂಬಂಧ ಇರತಕ್ಕಂಥ ಮೈಸೂರಿನ ಎಕ್ಸಿಬಿಷನ್ ಗ್ರೌಂಡ್ ನಲ್ಲಿ ಮದುವೆಯನ್ನ ನಡೆಸೋದಕ್ಕೆ ಎಲ್ಲ ರೀತಿಯ ತಯಾರಿಯನ್ನ ಕೂಡ ನಡೆಸಲಾಗ್ತಾ ಇದ್ದು, ಫೆಬ್ರವರಿ 16ರಂದು ಇವರಿಬ್ಬರ ಮದುವೆ ನಡೆಯುತ್ತೆ. ಸಿನಿಮಾ ರಂಗ, ರಾಜಕೀಯ ಸೇರಿದಂತೆ ಬೇರೆ ಬೇರೆ ಕ್ಷೇತ್ರದ ಎಲ್ಲರೂ ಕೂಡ ಇವರ ಒಂದು ಆರತಕ್ಷತೆ ಸಮಾರಂಭಕ್ಕೆ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ಇವರಿಗೆ ಆಲ್ ದ ಬೆಸ್ಟ್ ಅಂತ ವಿಶ್ ಮಾಡಿ.